ನಾವಿವತ್ತು 2024 ಕೃಷಿ ಮೇಳದಲ್ಲಿದ್ದೀವಿ. ಇದು 300 ರೂಪಾಯಿ. ಕೊಡಿ ಹಂಗೆ ಕೊಡಿ. ಕುರಿದಲ್ವಣ್ಣ ಇದು? ಯಾವ ಊರು? ಹಾವೇರಿದು. ಸೊ ಹಾವೇರಿನಲ್ಲಿ ಸಾಕುವಂಥ ಒಂದು ಕುರಿಯಿಂದ ಉಣ್ಣೆಯಿಂದ ಮಾಡಿದಂತಹ ಇದೊಂದು ಶಾಲು. ಸೊ ಕೋಲ್ಡ್ ಸೀಸನ್ಗೆ ತುಂಬ ಬೆಚ್ಚಕ್ಕಿರುತ್ತೆ ನೋಡಿ. ಹಿಂಗೆ ಹಾಕ್ಕೋಬೋದು, ಫುಲ್ಲು ಬೆಚ್ಚಕ್ಕಿರುತ್ತೆ. ಇದು ಭಾಳ ಕಮ್ಮಿ ಸಿಗೋದು. ಆದರೆ ಹಾವೇರಿಯಿಂದ, ಉತ್ತರ ಕರ್ನಾಟಕದಿಂದ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಬಂದಿದ್ದಾರೆ. ಸೊ ನಮ್ಮ ಇದು ಕೃಷಿ ಮೇಳದಲ್ಲಿ ಲಭ್ಯ ಇದೆ. ನೋಡೋಣ, ಕಮ್ಮಿ ಆಗಿಬಿಡ್ತಾನೆ ಬಾರಮ್ಮ. ಎಷ್ಟಣ್ಣ ಅದು? 250.
ಎಲ್ಲ ಥರ ಪೇನ್ಗಳು ಯೂಸ್ ಆಗುತ್ತೆ. ಬೆಳ್ಳುಳ್ಳಿಯಿಂದ ರೆಡಿ ಆಗಿದೆ. ಯಾಕಂದ್ರೆ ನಾವು ಬೆಳ್ಳುಳ್ಳಿ ಮೊದಲು ಸಿಕ್ಕಾಪಟ್ಟೆ ಬೆಳೆದ್ವಿ, ಅದಕ್ಕೆ ಬೆಲೆ ಇರಲಿಲ್ಲ. ಹೀಗಾಗಿ ಅದರ ಎಣ್ಣೆ ತೆಗೆದು ಅದರಲ್ಲೇ ನಾವು ಕ್ಲೀನ್ ಮಾಡಿದ್ವಿ. ಎಲ್ಲ ರೀತಿ ನೋವುಗಳು ಯೂಸ್ ಆಗುತ್ತೆ. ಕುತ್ತಿಗೆ ನೋವು, ಭುಜದ ನೋವು, ಬೆನ್ನಿನ ನೋವು, ಬಾಯಿ ವಾತದ ನೋವಿಗೆ ಹಳೆ ನೋವೆಲ್ಲ ಯೂಸ್ ಆಗುತ್ತೆ. ಅದನ್ನು ಡೈರೆಕ್ಟ್ ಅಪ್ಲೈ ಮಾಡ್ಬೋದು. ಬಟ್ ಶೀತ, ನೆಗಡಿ, ಕೆಮ್ಮು, ಕಫ ಎಲ್ಲ ಸ್ವಲ್ಪ ಇದ್ರೆ ಕೈ ಮುಚ್ಬೋದು. ನೆಗಡಿ ಇಲ್ವಾ ಈ ಕೈ ಕೊಡಿ. ಕಂಪನಿ ಕಡೆಯಿಂದ ನಮ್ಮ ಟ್ರ್ಯಾಪ್ ಬಂದ್ಬಿಟ್ಟು ವ್ಯಾರಿಕ್ಸ್ ಕ್ಯಾಚ್ ಹೌಸ್ ಫ್ಲೈ ಟ್ರ್ಯಾಪರ್ ಟೂರ್ ಅಂತ. ಇದು ನಮ್ಮ ಭಾರತ ದೇಶದಲ್ಲಿ ಫಾರ್ ದ ಫಸ್ಟ್ ಟೈಮು R&D ಇಂದ ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಂದ ಕಂಡಿಡಿರೋ ಪ್ರಾಡಕ್ಟು. ಏನಂತಂದರೆ ನಾವು ಯಾವುದೇ ಥರ ಕೆಮಿಕಲ್ಸ್ ಬಳಸೋದಿಲ್ಲ. ಸೊ ಫೆರೋಮೋನ್ ಅಂತಂದರೆ ವಾಸನೆಯಿಂದ ನ್ಯಾಚುರಲ್ ಆಗಿ ಕೀಟ ಯಾವ ಥರ ಪ್ರೊಡ್ಯೂಸ್ ಮಾಡೋದು ನಾವು ಲ್ಯಾಬಲ್ಲಿ ಪ್ಯಾರಾಫೆರೋಮೋನ್ ಅಂತಾರೆ ತಯಾರು ಮಾಡಿ ಬಳಸ್ತೀವಿ. ಇದು ವ್ಯಾರಿಕ್ಸ್ ಕ್ಯಾಚ್ ಹೌಸ್ ಫ್ಲೈ ಟ್ರ್ಯಾಪ್ ಅಂತ ಪೌಲ್ಟ್ರಿಯಲ್ಲಿ, ಕ್ಯಾಟಲಲ್ಲಿ, ಸ್ವೀಟ್ ಶಾಪು, ಹೋಟೆಲ್ಲು ಎಲ್ಲ ಕಡೆ ನೋಡ್ತಾ ಇರ್ತೀವಿ. ನಮಗೆ 60 ಥರದ ಡಿಸೀಸಸ್ನ ಟೈಫಾಯ್ಡ್, ಕಾಲೆರಾ ಆ ಥರ ಎಲ್ಲ ಸ್ಪ್ರೆಡ್ ಮಾಡ್ತಾ ಇರುತ್ತೆ. ಸೊ ಅದನ್ನು ಯೂಸ್ ಮಾಡೋದು ತುಂಬ ಈಸಿನೇ. ಮೂರು ಥರದ್ದು ಫೆರೋಮೋನ್ ಬರುತ್ತೆ. ಒಂದು ಇದು ಜೆಲ್, ಫೆರೋಜೆಲ್, ಕ್ಲೈರೋಲೂರ್ ಅಂತ ಕರೀತಾರೆ. ಈ ಜೆಲ್ನ ಇದ್ರ ಮೇಲೆ ಪ್ಲೇಸ್ ಮಾಡ್ತೀರಾ. ಮತ್ತು ಇಲ್ಲಿ 150 ml ವಾಟರ್ ಪೌರ್ ಮಾಡಿ ಪೌಡರ್, ಫೆರೋ ಪೌಡರ್ ಅಂತ ಕರೀತಾರೆ, ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡಿಬಿಟ್ರೆ ಆ ಸ್ಮೆಲ್ಲಿಗೆ ಗಂಡು ಜಾತಿ ಮತ್ತು ಹೆಣ್ಣು ಜಾತಿ ಪೌಡರ್ಸ್ ಅಲ್ವಾ, ಇದು ಗಂಡು ಜಾತಿ ನೋಡೋಕ್ಕೆ, ಇದು ಹೆಣ್ಣು ಜಾತಿ ನೋಡೋಕ್ಕೆ ಎರಡೂ ಸೇರಿ ಟ್ರ್ಯಾಪ್ ಒಳಗಡೆ ಬಿಟ್ಟು ನಮಗೆ ಯಾವುದೇ ಥರ ತೊಂದರೆ ಕೊಡೋದಿಲ್ಲ, ನಮಗೆ ಹೆಲ್ಪ್ ಮಾಡೋದು. ಪೌಲ್ಟ್ರಿಯಲ್ಲಿ ಅಂತಂದರೆ 15 ಡೇಸ್ ಕೆಲಸ ಮಾಡುತ್ತೆ, 7ರಿಂದ 15 ದಿನ. ಇವಾಗ ಆ ವಾಸನೆಗೆ ತುಂಬ ಬೇಗ ಹುಳುಗಳು ಅಟ್ರಾಕ್ಟ್ ಆಗ್ತಿದೆ ಅಂತಂದರೆ ನೀವು ಟ್ರ್ಯಾಪ್ ಸೈಜ್ ಕೂಡ ಜಾಸ್ತಿ ಮಾಡ್ಬೋದು. ಮನೆ ಕಡೆ ಬೇರೆ ಎಲ್ಲ ಕಡೆನೂ 1 ತಿಂಗಳು ಕೆಲಸ ಮಾಡುತ್ತೆ. ಟ್ರ್ಯಾಪ್ ಆದರೆ 2 ಇಯರ್ಸ್ ಕೆಲಸ ಮಾಡುತ್ತೆ. ಸರ್ ಫುಲ್ಲಿ ಆಟೋಮೆಟಿಕ್ ಸಿಸ್ಟಮ್ ಇದು. ಈ ಸಿಸ್ಟಮ್ ಯೂಸ್ ಮಾಡ್ತಾರೆ. ಆಟೋಮೆಟಿಕ್ ಬರೋದು. ಆಮೇಲೆ ಇದು ಮರಿಗಳಿಗೆ ಮಾಡಿದಿರಲ್ಲ ಅದೇ ಆಗುತ್ತೆ ಸರ್. ವಾಟರ್ ಲೈನ್ ವಾಟರ್ ಲೈನ್. ಸೊ ಅದು ಪ್ಲಸ್ ಪಾಯಿಂಟ್ ಏನು? ನಾರ್ಮಲ್ಗೂ ಇದಕ್ಕೂ ಪ್ಲಸ್ ಪಾಯಿಂಟ್ ಏನು ಸರ್? ಫುಲ್ಲಿ ಆಟೋಮೆಟಿಕ್ ಸರ್. ಇದರಲ್ಲಿ ನೀವು ಲೇಬರ್ಸ್ ಕೆಲಸ ಬರಲ್ಲ, ಲೇಬರೇ ಬೇಕಾಗಿಲ್ಲ. ಒಬ್ಬ ಲೇಬರ್ ಬಂದ್ಬಿಟ್ಟು ಬೆಳಿಗ್ಗೆ ಬಂದು ಫುಡ್ ಡಿಪ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಸೆನ್ಸರ್ ವೈಸ್ ಎಲ್ಲ ಇದಾಗುತ್ತೆ ಸರ್. ಇದು ಟ್ಯಾಂಕ್ ಕನೆಕ್ಟ್ ಆಗುತ್ತಾ ಹೇಗೆ ಇದು? ಹೌದು ಸರ್, ಟ್ಯಾಂಕ್ ಕನೆಕ್ಷನ್ ಕೊಡ್ತೀವಿ. ಫುಲ್ಲಿ ಆಟೋಮೆಟಿಕ್ ಬರುತ್ತೆ, ಮೋಟ್ರ್ ಬರುತ್ತೆ. ಇವಕ್ಕೆಲ್ಲ 24/7 ನಿಮಗೆ ಕರೆಂಟ್ ಇರಬೇಕಾಗುತ್ತೆ. ಈಗ ಪಾಚಿ ಆಗುವಂಥದ್ದು ಆ ಥರದ್ದು ಏನಾದರೂ ಇದೆಯಾ? ಇದು ಮೇಂಟೆನೆನ್ಸ್ ಹೆಂಗೆ? ಆ ಥರದ್ದು ಏನೂ ಆಗಲ್ಲ. ಫುಡ್ ಗ್ರೇಡ್ ಮೆಟೀರಿಯಲ್ ಕೊಡ್ತೀನಿ ಏನಾದ್ರು. ಫುಡ್ ಗ್ರೇಡ್ ಮೆಟೀರಿಯಲ್ಸ್. ಹೌದು ಸರ್. ಒಂದು ಬ್ಯಾಚ್ ಒಂದು ಸತಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸರ್. ಹಾಂ. ಎಷ್ಟು ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡಬೇಕು ಸರ್? 35 ಡೇಸ್ಗೂ ಒಂದು ಬ್ಯಾಚ್ ಹೋಗುತ್ತೆ ಸರ್. ಆ ಬ್ಯಾಚ್ ಒಂದು ಬ್ಯಾಚಿಗೆ ಒಂದ್ಸತಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಕೊಂಡು ಎಲ್ಲ ವ್ಯಾಕ್ಸಿನ್ ಟೈಪ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗಿರುತ್ತೆ ಸರ್. ಯಾವುದೇ ಥರದ್ದು ಫಂಗಸ್ ಆದ್ರೆ ಯಾವುದು ಬರಲ್ಲ. ನೀವು ಕ್ಲೀನಿಂಗ್ ಆಗಿರಲಿಲ್ಲ ಅಂತಂದರೆ ಫಂಗಸ್ಸು ಬರುತ್ತೆ, ಎಲ್ಲ ಥರದ್ದು ರೋಗಗಳು ಅಂಟ್ಕೊಳ್ಳುತ್ತೆ ಸರ್. ನಿಮ್ಮ ಕಂಪ್ನಿಯಿಂದ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಏನೇನು ಕೊಡ್ತಾ ಇದ್ದೀರಾ? ಸರ್ ಮ್ಯಾನ್ಯುವಲ್ ಡ್ರಿಂಕರ್ಸ್ಗಳು ಸಿಗುತ್ತೆ ಸರ್ ನಮ್ಮ ಹತ್ರ. ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ರಾಯಲ್ ಪೌಲ್ಟ್ರಿ ಎಕ್ವಿಪ್ಮೆಂಟ್ಸ್. ನೀವು ಬಂದು ನೋಡ್ಬೋದು, ನಮ್ಮದೇ ಓನ್ ಕಂಪ್ನಿ ಇದೆ. ಕಂಪ್ನಿ ಕೆಳಗಡೆನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತೀವಿ. ಇಲ್ಲಿಂದ ಜಾಳಹಳ್ಳಿ ವಿಲೇಜ್ ಅನ್ನೋ ಏರಿಯಾದಲ್ಲಿ ನಾವು ಇದಾಗಿದೆ ಸರ್. ಸುಮಾರು ಎಷ್ಟು ವರ್ಷದಿಂದ ಬರ್ತಾ ಇದೆ ಸರ್? 21 ವರ್ಷದಿಂದ ಇದೆ ಸರ್. 21 ಇಯರ್ಸಿಂದ. 21 ಇಯರ್ಸಿಂದ.
ಏನು ವೇಟ್ ಇದೆ ಇವ್ರೆ? ಏನು ವೇಟ್ ಇದೆ ಇದು? ವೆಯ್ಟ್ ಇದೆ ನೋಡಿ ಸರ್, 30 ಅಡಿದು 4ರಿಂದ 5 kg ಬರುತ್ತೆ. 4ರಿಂದ 5 kg. ಮತ್ತೆ ಇದು 50 ಅಡಿದಾದರೆ 50 ಅಡಿದ ಒಂದು 6ರಿಂದ 7 kg ಬರುತ್ತೆ. ಇದು 30 ಅಡಿ 4,000 ರೂಪಾಯಿ ಆಗುತ್ತೆ. ಇದು ವೆಯ್ಟು 4ರಿಂದ 5 kg ಬರುತ್ತೆ. 36 ಅಡಿದು 4,500. ಅದು ಒಂದು 4,500ರಿಂದ 5 kg ಇಲ್ಲ 6 kg ಬರುತ್ತೆ. 50 ಅಡಿದು 6,500, 7ರಿಂದ 8 kg ಬರುತ್ತೆ ಮ್ಯಾಕ್ಸಿಮಮ್. ಇದು ಕರೆಂಟಿಂದ ದೂರ ಇರಬೇಕು. ಇದು ಲೈಟ್ ವೆಯ್ಟು ನೋಡಿ, ಇಲ್ಲೇ ಐತಿದ್ದು. ಮುಗಿತು ಅಷ್ಟೇ, ಅದು ಏನಿಲ್ಲ ಸಿಸ್ಟಮ್ ನೋಡ್ರಿ. ಇನ್ನೊಂದ್ಸರಿ ತೋರಿಸ್ಬೇಕಾರೆ ನೋಡಿ. ಹಾಂ, ಎಸ್. ಎಷ್ಟು ಬೇಕು ಅಷ್ಟು ಕಿತ್ಕೊಂಡು ಬ್ಲಾಕ್ ಮಾಡಿ ನೋಡಿ. ಇದೆಯಲ್ಲ ಸಾಕು ಸಾಕು, ಇಷ್ಟೇ ಇದೆ. ಲೈಟ್ ಮಾಡಿರೋದು ಲೈಟ್ ಆಗುತ್ತೆ. ಮತ್ತು ಇದು ಕೂಡಲೇನು ಅದನ್ನು ಚೇಂಜ್ ಮಾಡ್ಬೋದು ಅಂತ ಏನು ಹೇಳಿದ್ರೆ ಮಾಡ್ಬೋದು. ಅದಕ್ಕೆ ನಟ್ಟು ಭಾಷೆ ಅದನ್ನೊಂದು ಸ್ವಲ್ಪ ಕ್ಲೋಸಲ್ಲಿ ತೋರಿಸ್ಬಿಡಿ. ಅದು ನಮ್ಮ 30 ಅಡಿ 4,000 ರೂಪಾಯಿ ನೋಡಿ. ನಟ್ಟು ಬಾಟ್ ಸಿಸ್ಟಮ್ ಇದೆ. ನೀವು ಬೇಡ ಆದರೆ ಬೇರೆ ಹಾಕೋದು ಬೀಚ್. ಆಮೇಲೆ ಇದು ಇನ್ನೂ ಪರ್ಪಸ್ ಏನು ಪ್ರಯತ್ನ ಇದೆ ಅಂದರೆ ಹಣ್ಣು ಕೀಳಕ್ಕೆ ಇದು ಬರುತ್ತಲ್ಲ ಜಲತ, ಅದನ್ನು ಹಾಕೋಬೋದು ಬೀಚಲ್ಲಿ. ವೈಟ್ ಇಲ್ಲ. ನನ್ನ ಹೆಸರು ಗಣೇಶ್ ಅಂತೇಳಿ ಎಲ್ಲೋರ ನ್ಯಾಚುರಲ್ ಸೀಡ್ಸಲ್ಲಿ ಏರಿಯಾ ಸೇಲ್ಸ್ ಮ್ಯಾನೇಜರಾಗಿ ಸೌತ್ ಕರ್ನಾಟಕ ಮತ್ತು ತಮಿಳ್ನಾಡು ನೋಡ್ಕೋತಾ ಇದ್ದೀನಿ.
ಕಂಪ್ನಿ ಸ್ಟಾರ್ಟಾಗಿ 2009ರಿಂದ ಸ್ಟಾರ್ಟ್ ಆಯಿತು. ಸ್ಪೆಷಲಿ ಆನಿಯನ್ ಮೇಲೆ ವರ್ಕ್ ಮಾಡ್ತು ಕಂಪ್ನಿ. ಆಮೇಲೆ ಬರ್ತಾ ಬರ್ತಾ ವೆಜಿಟೇಬಲು, ಮೇಜು ಮತ್ತು ಸ್ವೀಟ್ ಕಾರ್ನ್ ಬಂತು. ಈ ಥರ ಹಲವಾರು ವೆರೈಟಿಗಳು ಬರ್ತಾಯಿದ್ದಾವೆ. ಕಂಪ್ನಿ ಸ್ಪೆಷಲಿ ಕ್ವಾಲಿಟಿ ಮೇಲೆ ಕೆಲಸ ಮಾಡ್ತಾಯಿದೆ. ಆ್ಯಸ್ ಎ MD ಕಿಶೋರ್ ವೀರ್ ಅಂತೇಳಿ ಅವರು ಒಂದು ಫಾರ್ಮರ್ ಬೇಸಿಂದ ಬಂದಿರೋರು. ಸೊ ರೈತರಿಗೆ ಕ್ವಾಲಿಟಿ ಸೀಡನ್ನೇ ಕೊಡಬೇಕು ಅಂಥೇಳಿ ಆ ಪಣ ತೊಟ್ಕೊಂಡು ಪ್ರತಿಯೊಂದು ಸೀಡ್ ಟ್ರಸ್ಟಾಗಿ ಬರಬೇಕು ಅಂಥೇಳಿ ಅವರೇ ಖುದ್ದಾಗಿ ಕೆಲವೊಂದು ನೋಡಿಕೊಂಡು ರಿಲೀಸ್ ಮಾಡ್ತಿರ್ತಾರೆ. ಸೊ ಆ ಬೇಸ್ ಮೇಲೆ ನಾವು ಏನು ಮಾಡ್ತೀವಿ, ಆ ಧೈರ್ಯದ ಮೇಲೆ ಕಂಪ್ನಿ ಕ್ವಾಲಿಟಿ ನೋಡ್ಕೊಂಬಂದು ನಾವು ಕೆಲಸ ಮಾಡ್ತೀವಿ. ನಮ್ದೇನೆಂದರೆ ಬೀಜದಿಂದ ಬಾಜಾರ್ವರೆಗೆ ಅನ್ನೋದೊಂದು ಲೋಗೋ ಹಾಕಿ ಇದ್ರ ಮೇಲೆ ಕೆಲಸ ಮಾಡ್ತೀವಿ. ನಮ್ದೇನು ಏನಿದ್ರು ಪ್ರತಿಯೊಂದು ಗ್ರೌಂಡ್ ಲೆವೆಲ್ ವರ್ಕ್ ಮಾಡ್ಕೊತಾ ಇರ್ತೀವಿ. ಇವತ್ತು ಯಾರೇ ನಮ್ಮ ಫಾರ್ಮರ್ ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರು ಕೂಡ ಅವ್ರ ಡಾಟಾ ಕಲೆಕ್ಟ್ ಮಾಡ್ತೀವಿ, ಅವ್ರ ಫೀಲ್ಡನ್ನು ಅಟೆಂಡ್ ಮಾಡ್ತೀವಿ. ನಮ್ದೇನಾದ್ರೆ ಸರ್ವಿಸ್ ಮೇನ್ ಇಂಪಾರ್ಟೆಂಟ್. ನಾವು ಸರ್ವಿಸ್ ಎಲ್ಲೋ ಬೀಜ ಕೊಟ್ವಿ ಕುಂತ್ಕೊಂಡ್ವಿ ಅಂದರೆ ಯಾವ ರೈತರು ನಮ್ಮ ಮೇಲೆ ಟ್ರಸ್ಟ್ ಇಡೋಂಗಿಲ್ಲ. ಸೊ ಹಾಗಾಗಿ ನಾವು ರೈತರ ಮುಖಾಂತರನೇ ಹೋಗ್ತಾ ಇರ್ತೀವಿ. ಇವತ್ತು ಈ ರೈತರಿಗೆ ಏನೇ ಕೊಟ್ವಿ ಅಂದರೆ ನಿಮ್ಮ ಏನಪ್ಪ ಫೀಡ್ಬ್ಯಾಕ್ ತೊಗೊಂಡು ಇನ್ನೂ ರೈತರಿಗೆ ನಾವು ಆ ಮೆಸೇಜನ್ನು ಪಾಸ್ ಮಾಡ್ತೀವಿ. ಸೊ ಆ ಇದ್ರ ಮೇಲೆ ಈಗ ರೈತರು ನಮಗೆ ಬೇಗ ಜೋಡಣೆ ಆಗಬೇಕು ಅಂದರೆ ಸಪೋಸ್ ಈಗ ಆನಿಯನಲ್ಲಿ ಏನಾಗುತ್ತೆ, ಮಳೆಗಾಲದಲ್ಲಿ ಭಾಳ ಕಂಪ್ನೀಸ್ಗಳು ವರ್ಕ್ ಮಾಡ್ತಿರ್ತವೆ. ಸೊ ನಮ್ಮ ಸ್ಪೆಷಲಿ ಏನಂದರೆ ಮಳೆ ಬಂದರೂ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಇನ್ನೊಂದು ಕೆಲವೊಂದು ಸಜೆಷನನ್ನು ನಾವು ಫಾರ್ಮರಿಗೆ ಕೊಡ್ತೀವಿ, ಇದನ್ನೇ ಹಾಕು ಅದೇ ಥರ ಮಾಡಬೇಕು ಅಂತೇಳಿ ನಾವು ರೈತರಿಗೆ ಸಜೆಷನ್ ಮಾಡ್ತೀವಿ. ಆ ಲೆವೆಲಲ್ಲಿ ರೈತರ ಬೇಸಸ್ಸು ನಮಗೆ ಕ್ವಾಲಿಟಿನ ಇದು ಮಾಡ್ತಾಯಿದ್ದಾರೆ. ಮತ್ತು ಈಗ ಈ ಸೀಸನಲ್ಲಿ ನಾವು ವಾಟರ್ ಮಿಲನ್ ಮೇಲೆ ಜಾಸ್ತಿ ಕೆಲಸ ಮಾಡ್ತಾಯಿದ್ದೀವಿ. 4.5 kg ಇಂದ 7 kg ತನಕನೂ ಬರುತ್ತೆ. ಐಸ್ ಬಾಕ್ಸ್ ಇದರಲ್ಲಿ ಬ್ರಿಕ್ಸ್ ಜಾಸ್ತಿ ಇದೆ. 12 ಪಾಯಿಂಟ್ ಸಮಥಿಂಗ್ ಬ್ರಿಕ್ಸಲ್ಲಿ ಸ್ವೀಟ್ನೆಸ್ ಇದೆ. ಮತ್ತು ಇನ್ನೊಂದು ಎಕ್ಸ್ಪೋರ್ಟ್ ಕ್ವಾಲಿಟಿ ಇದೆ. ಏನಂದರೆ ಸ್ವಲ್ಪ ಮೇಲಿನ ಪಟ್ಟೆ ಹಾರ್ಡ್ ಬರುತ್ತೆ. ಒಂದು ವೇಟ್ ಬಿದ್ದರೂ ಕೂಡ ಇದು ತಡ್ಕೊಳ್ಳೋ ಕೆಪಾಸಿಟಿ ಇದೆ. ಸೊ ಇದನ್ನು ಬಿಸ್ನೆಸ್ನರಿಗೆ ಏನಂದರೆ ಎಕ್ಸ್ಪೋರ್ಟ್ನರಿಗೆ ಏನು ಬೇಕು ಅಂದರೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಕ್ವಾಲಿಟಿ ಬೇಕು. ಹಿಂಗೆ ತೆಗೆದು ಹೋಗೋದಂದರೆ ಹೊಡಿಬಾರ್ದು ಅದು. ಆ ಲೆವೆಲಲ್ಲಿ ಇದು ಇದೆ. ಮತ್ತು ಕುಕ್ಕುಂಬರ್ ಇದೆ. ಈ ಭಾಗದಲ್ಲಿ ಆಲ್ಮೋಸ್ಟ್ ಕುಕ್ಕುಂಬರ್ ಜಾಸ್ತಿ ಹೋಗುತ್ತೆ. ಪೋಲ್ ಬೀನ್ಸ್ ಹೋಗುತ್ತೆ. ಪೋಲ್ ಬೀನ್ಸು ಒಳ್ಳೆ ಕ್ವಾಲಿಟಿ ಇದೆ. ರೈತರಿಗೆ ಒಳ್ಳೆ ಸಫಿಷಿಯೆಂಟ್ ಇದು ಅನಿಸಿದೆ, ಒಳ್ಳೆ ಗುಡ್ ಆದರೆ ಬೇರೆ ಕಂಪ್ನಿಗಿನ ಕಂಪೇರ್ ಮಾಡಿದರೆ ನಾವು ಕಡಿಮೆ ರೇಟಿಗೆ ಕೊಡ್ತಾಯಿದ್ದೀವಿ. ಆದರೆ ಕ್ವಾಲಿಟಿ ಸೀಡನ್ನು ನಾವು ಕೊಡ್ತಾಯಿದ್ದೀವಿ. ಸೊ ನಮ್ಮ ಎಲ್ಲ ರೀತಿಯ ತರಕಾರಿಗಳು ಬರ್ತಾ ಇದ್ದಾವೆ. ಹಾಗೆ ಪ್ರತಿ ವರ್ಷವೂ ಒಂದು ಹೊಸ ಪ್ರಾಡಕ್ಟನ್ನು ನಾವು ತೊಗೊಂಬರ್ತಾಯಿದ್ದೀವಿ. ಇದು ಬಂದು ಈ ಸೀಸನಿಗೆ ಸೆಪ್ಟೆಂಬರಿಂದ ಫೆಬ್ರವರಿ ತನಕ ನಾವು ಸೋಯಿಂಗ್ ಕೊಡ್ತೀವಿ. ಇದು ಬಂದು 1 kg ಇಂದ 1.5 kg ಲಾಸ್ಟ್ ಬರುತ್ತೆ. ಸೊ ನಾವು ರೈತರಿಗೆ ಏನು ಹೇಳ್ತೀವಿ, ಗುಡ್ ಫುಡ್ಡನ್ನು ಫ್ರೂಟ್ಸನ್ನು ಇಟ್ಕೊಂಡು ಬೇರೆ ಫ್ರೂಟ್ಸನ್ನು ನೀವು ಬಿಡಿ. ಅಂದರೆ ಅವ್ರು ಕೊಡೋ ವಾಟರ್ ಸಾಲೇಬಲ್ ಆಗಲಿ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಲಿ, ಇದಕ್ಕೆ ಆ 2 ಫ್ರೂಟಿಗೆ ಮಾತ್ರ ಹೋಗಬೇಕು. ನಾವು ಆ ಲೆಕ್ಕದಲ್ಲಿ ಅವರಿಗೆ ರೆಕಮೆಂಡ್ ಮಾಡಿರ್ತೀವಿ. ಚೆನ್ನಾಗಿಲ್ದಿದ್ದ ಫ್ರೂಟನ್ನು ಅವಾಯ್ಡ್ ಮಾಡಿ, ಚೆನ್ನಾಗಿರೋ ಫ್ರೂಟನ್ನು ಬಿಡಿ. ಯಾಕಂದರೆ ನಾವು ಕೊಡೋ ಫುಡ್ಡನ್ನು ಅದಕ್ಕೆ ಬರಬೇಕು ಅಂತೇಳಿ ಆ ಲೆಕ್ಕದಲ್ಲಿ ನಾವು ಇದು ರೆಡಿ ಮಾಡಿ ರೈತರಿಗೆಲ್ಲ ಸಜೆಷನ್ ಕೊಡ್ತಾ ಇರ್ತೀವಿ.
ಇವತ್ತು ನಾವು ಮಧ್ಯಾಹ್ನ ಬಂದಿದ್ದು, ಟ್ರಾಫಿಕ್ಕು ತುಂಬ ಇದ್ದಿದ್ದರಿಂದ ಸ್ವಲ್ಪ ತಡವಾಗೇ ಬಂದ್ವಿ. ಸಾಕಷ್ಟು, ಯಾಕಂದರೆ ಸುಮಾರು ನಾವು ಇಲ್ಲಿ ಏನೆಲ್ಲ ಬೇಕು ಈಗ ಯಂತ್ರೋಪಕರಣಗಳಾಗಿರ್ಬೋದು, ಮತ್ತು ಹೊಲಕ್ಕೆ ಬೇಕಾಗಿರೋಂಥ ಬೀಜಗಳಾಗಿರ್ಬೋದು, ಮತ್ತು ಟೆರೆಸ್ ಗಾರ್ಡಿಗೆ ಬೇಕಾಗಿರೋಂಥ ಎಷ್ಟೋ ಈಗ ಬೀಜ, ಕೋಕೋಪೀಟು, ಮತ್ತು ವರ್ಮಿ ಕಾಂಪೋಸ್ಟ್ಗಳು, ಮತ್ತು ಕಾಂಪೋಸ್ಟ್ಗಳು ಅಪ್ಡೇಟೆಡ್ ಏನು ಕೃಷಿನಲ್ಲಿ ಆಗ್ತಾ ಇರುತ್ತೆ ಅದೆಲ್ಲವೂ ಕೂಡ ಇಲ್ಲಿತ್ತು. ಸಾಕಷ್ಟು ನಾನು ಕವರ್ ಮಾಡಿದ್ದೀನಿ, ಮತ್ತು ನಾನೇನು ಕವರ್ ಮಾಡಿದ್ದೀನಿ ಅದು ಎಲ್ಲ ವಿಡಿಯೋನು ಈಗ ನಿಮ್ಮ ಮುಂದೆ ಇದೆ. ಇಷ್ಟು ನಾವು ನೋಡಿದಂಥದ್ದು. ಸೊ ನೀವೇನಾದರೂ ಮಿಸ್ ಮಾಡಿಕೊಂಡ್ರೆ ಪ್ರತಿ ವರ್ಷ GKVKನಲ್ಲಿ ಈ ಥರದ್ದು ಕೃಷಿ ಮೇಳ ನಡೀತಾ ಇರುತ್ತೆ. ನೀವು ಮುಂದಿನ ವರ್ಷ ಕೂಡ ಬರ್ಬೋದು. ಸೊ ಕೃಷಿ ಮೇಳಕ್ಕೆ ವಿಸಿಟ್ ಮಾಡೋದ್ರಿಂದ ಸೊ ನಮಗೆ ರೈತರಿಗೆ ಉಪಯೋಗ ಆಗತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳು ಹೇಗಿರುತ್ತೆ, ಮತ್ತು ರೈತರ ಕಷ್ಟ ಏನು, ಮತ್ತು ಅಪ್ಡೇಟ್ ಆಗುವಂಥದ್ದನ್ನು ಕೂಡ ರೈತರು ಹೇಗೆ ತೊಗೋಬೇಕು ಅನ್ನೋದು ಎಲ್ಲ ಇನ್ಫಾರ್ಮೇಷನ್ಸ್ ಇಲ್ಲಿರುತ್ತೆ. ಸೊ ಹಾಗಾಗಿ ನಾನು ಹೇಳೋದಿಷ್ಟು, ಕೃಷಿ ಮೇಳನ ಪ್ರತಿಯೊಬ್ಬರು ಕೂಡ ಅಪ್ಡೇಟ್ ಮಾಡಿ ಆ ಇನ್ಫಾರ್ಮೇಷನ್ಸ್ ತಗೊಳ್ಳಿ. ಜೈ ಜವಾನ್ ಜೈ ಜೈ ಕಿಸಾನ್.